ಮಂಜುನಾಥ್ ಜಿಕೆ ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ನಾನು ವಿಶೇಷವಾಗಿ ತಮ್ಮ ಹತ್ರ ನಾವು ವಿಶೇಷ ಚರ್ಚೆಗಳನ್ನ ಮತ್ತು ವಿಶೇಷ ವ್ಯಕ್ತಿಗಳದ್ದು, ರಾಜಕೀಯದಲ್ಲಿರುವ ವ್ಯಕ್ತಿಗಳ ಬಗ್ಗೆ ವಿಶೇಷ ಚರ್ಚೆಗಳನ್ನ ತಮ್ಮ ಮುಂದೆ ನಾನು ಮಾತಾಡ್ತಾ ಬಂದಿದ್ದೀನಿ. ಸ್ನೇಹಿತರೆ, ಒಂದು ಚಿಕ್ಕ ಮೊಬೈಲು ನಮ್ಮ ಹತ್ರ ಇದ್ರೆ ಯಾವ ರೀತಿಯಾಗಿ ನಾವು ಸೇಫ್ಟಿ ಮಾಡ್ತೀವಿ? ಆಮೇಲೆ ಒಂದು ಚಿಕ್ಕ ವಸ್ತುಗಳು, ಗಡಿಯಾರ, ಕೈಯಲ್ಲಿರೋ ರಿಂಗ್ಸು, ಉಂಗುರಗಳನ್ನ ನಾವು ಯಾವ್ಯಾವ ರೀತಿಯಾಗಿ ಬಳಕೆ ಮಾಡ್ತೀವಿ ಸ್ನೇಹಿತರೆ? ಇವತ್ತು ಯಾವ ರೀತಿ ಆಗ್ತಾ ಇದೆ ನಮ್ಮ ಪ್ರಪಂಚದಲ್ಲಿ? ಯಾವ ರೀತಿಯಾದ ಬದಲಾವಣೆಗಳಾಗ್ತಾ ಇದೆ? ಯಾಕೆ ಬದಲಾವಣೆಗಳಾಗ್ತಿಲ್ಲ? ಸುಮ್ನೆ ನಾವು ದೊಡ್ಡ ದೊಡ್ಡ ಭಾಷಣ ಮಾಡೋದು, ದೊಡ್ಡ ದೊಡ್ಡ ಭಾಷಣಗಳಿಗೆ ಕ್ಲಾಪ್ಸ್ ಹಾಕೋದು, ದೊಡ್ಡ ದೊಡ್ಡವ್ರನ್ನ ನಾವು ದೊಡ್ಡೋರು ಅಂತ ಹೇಳೋದು, ಅವ್ರ ಸ್ಟೇಟಸ್‌ಗಳು ಇಟ್ಕೊಳ್ಳೋದು, ಅವ್ರದ್ದು ಫೇಸ್‌ಬುಕ್ಕಲ್ಲಿ ಫ್ಯಾನ್ಸ್ ಪೇಜ್ ಮಾಡೋದು, ವಾಟ್ಸಪ್ಪಲ್ಲಿ ಅವ್ರದ್ದು ಗ್ರೂಪ್‌ಗಳು ಮಾಡ್ಕೊಳ್ಳೋದು. ಇಂಥ ಲೀಡರ್‌ಗಳನ್ನ ನಾವು ನೋಡಿದ್ದೀವಿ. ಸ್ನೇಹಿತರೆ, ನಾನ್ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಬೇರೆ ಯಾವ ಲೀಡರ್ ಬಗ್ಗೆ ನಾನು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಯಾವ ಧರ್ಮದ ಬಗ್ಗೆನೂ ನಾನು ಹೇಳ್ತಾ ಇಲ್ಲ. ಸ್ನೇಹಿತರೆ, ಇವತ್ತು ನಮ್ಮ ವಿಎಂ ಟಿವಿ ಸುದ್ದಿ ಮಾಧ್ಯಮಕ್ಕೆ ಒಂದು ವಿಶೇಷವಾದ ಒಂದು ಗೌತಮ ಬುದ್ಧರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರದ್ದು ಗೌತಮ ಬುದ್ಧರ ಒಂದು ಜಾಗದ ಬಗ್ಗೆ ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಜಮಖಂಡಿ ತಾಲೂಕಿನಲ್ಲಿ ಒಂದು ಶಾಂತಿನಗರ ಅಂತ ಇದೆ. ಜಮಖಂಡಿ ತಾಲೂಕಿನಲ್ಲಿ ಒಂದು ಶಾಂತಿನಗರ ಅಂತಿದೆ. ಆ ಶಾಂತಿನಗರದಲ್ಲಿ ಅಂಬೇಡ್ಕರ್ ಭವನ್ ಪಕ್ಕದ ರೋಡ್‌ದಲ್ಲಿನೇ, ಅಂದ್ರೆ ಅಂಬೇಡ್ಕರ್ ಭವನ ಪಕ್ಕದ ರೋಡ್‌ದಲ್ಲಿನೇ ಬುದ್ಧ ವಿಹಾರ ಅಂತ ಮಾಡಿದ್ದಾರೆ. ಬುದ್ಧ ವಿಹಾರ ಅಂತ ಮಾಡಿದ್ದಾರೆ. ಸುಮಾರು ಒಂದು 4 ಎಕರೆಯಲ್ಲಿನೇ ಬುದ್ಧ ವಿಹಾರ ಜಾಗ ಇರೋದು. ಅಲ್ಲಿ ವಾಟರ್ ಟ್ಯಾಂಕ್ ಕೂಡನು ಇರೋದು. ಸ್ನೇಹಿತರೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಬುದ್ಧನ ತತ್ವಗಳೇನು? ಬಾಬಾ ಸಾಹೇಬ್ ಅವರು ಯಾಕೆ ಅದನ್ನ ಪಾಲನೆ ಮಾಡ್ತಾ ಇದ್ರು? ಏನಾಗ್ತಿದೆ? ಅಲ್ಲಿ ನಮ್ಮ ಮಾಧ್ಯಮದವರು ಇವತ್ತು ಜಮಖಂಡಿಯಲ್ಲಿ ನಮ್ಮ ಮಾಧ್ಯಮದವರು ಭೇಟಿಯಾದ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ನೋಡುತ್ತಾರೆ. ಅದು ಬುದ್ಧ ವಿಹಾರನೋ ಅಥವಾ ಯಾವುದೇ ಒಂದು ಧರ್ಮದ ಸ್ಮಶಾನನೋ ಅನ್ನೋ ರೀತಿ ಆಗ್ಬಿಡ್ತು. ಅಥವಾ ಬುದ್ಧ ವಿಹಾರನೋ ಅಥವಾ ಯಾವುದೋ ಒಂದು ಸ್ಮಶಾನನೋ ಅನ್ನೋ ತರ ಆಯ್ತು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಬುದ್ಧರು ಇವತ್ತು ಯಾರನ್ನೂ ಕೊಲೆ ಮಾಡಂತ ಹೇಳಿಲ್ಲ, ಯಾರನ್ನೂ ಭ್ರಷ್ಟಾಚಾರ ಮಾಡ್ರಿ ಅಂತ ಹೇಳಿಲ್ಲ, ಇವತ್ತು ತಂದೆ ತಾಯಿಗಳಿಗೆ ಮೋಸ ಮಾಡಂತ ಹೇಳಿಲ್ಲ, ಹೋಗಿ ಕಳ್ತನ ಮಾಡ್ರಿ ಅಂತ ಹೇಳಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಅಂದ್ರೆ ಇವತ್ತು ನೆಮ್ಮದಿ, ಸ್ವಾತಂತ್ರ್ಯ, ಖುಷಿ, ಸಂಭ್ರಮ, ನೆಮ್ಮದಿಯಾಗಿರುವಂತ ಒಂದು ಜಾಗ. ನಾವು ಯಾವುದೇ ಒಂದು ದೇವಾಲಯದಲ್ಲಿ ಅಕ್ಕಪಕ್ಕ ಹೋಗಿ ನಾವು ನಿಂತ್ಕೊಂಡ್ರೆ ಎಷ್ಟು ಸ್ವಚ್ಛತೆ, ಎಷ್ಟು ಕ್ಲೀನ್ ಆಗಿ, ಎಷ್ಟು ಒಂದು ಖುಷಿಯಾಗಿರುವಂತ ದೇವಸ್ಥಾನಗಳಿರ್ತವೆ, ಮಠಗಳಿರ್ತವೆ, ಮಠ ಮಂದಿರಗಳಿರ್ತವೆ ಅಲ್ವಾ? ಎಷ್ಟು ಖುಷಿಯಾದಂತ ಇರೋ ದೇವಸ್ಥಾನಗಳಿರ್ತವೆ. ಆ ಇವತ್ತೊಂದು ಮಸೀದಿ ಹತ್ರ ಹೋಗ್ರಿ, ಎಷ್ಟು ನೀಟಾಗಿ, ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಕ್ಲೀನೆಸ್ ಇರುತ್ತೆ, ಎಷ್ಟು ಡೀಸೆಂಟ್ ಆಗಿರುತ್ತೆ. ಯಾವ್ದೋ ಒಂದು ಚರ್ಚ್ ಹತ್ರ ಹೋಗಿರಿ, ಖುಷಿಯಾಗಿರುತ್ತೆ. ಇವತ್ತು ಆ ಬಿಬಿಎಂಪಿ ಅವರು ಕ್ಲೀನ್ ಮಾಡಿಲ್ವೋ, ಅಥವಾ ಸಂಬಂಧಪಟ್ಟವರು ಕ್ಲೀನ್ ಮಾಡಿಲ್ವೋ, ಅಥವಾ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಅದು ಕ್ಲೀನ್ ಆಗ್ಬೇಕು, ಸ್ವಚ್ಛತೆ ಆಗ್ಬೇಕು. ಆ ಅದಕ್ಕೆ ಬೇಕಾದ ಯೋಜನೆಗಳು, ಗೌರ್ಮೆಂಟ್ ಇಂದ ಬೇಕಾದ ಯೋಜನೆಗಳು ಅದಕ್ಕೆ ಕೊಡ್ಲೇಬೇಕು. ಯಾಕೆಂದ್ರೆ ನೀವು ಒಂದ್ಸತಿ ದಯವಿಟ್ಟು ಸುತ್ತಮುತ್ತಲಿನ ಇರೋರು ಹೋಗಿ ಒಂದ್ಸತಿ ಅಲ್ಲಿ ಭೇಟಿಯಾಗಿ ಸ್ನೇಹಿತರೆ, ಗೊತ್ತಾಗುತ್ತೆ. ಇವತ್ತು ಬುದ್ಧಿವಾರ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದ ಪ್ರಜೆಗಳ ಮಾತ್ರ ಮೆಚ್ಚಿಕೊಳ್ಳುವಂತದ್ದಲ್ಲ ಅದು. ಇವತ್ತು ಇಡೀ ಪ್ರಪಂಚದಲ್ಲಿ ಮೆಚ್ಚಿರುವಂತ ಬುದ್ಧ ವಿಹಾರ, ಬುದ್ಧರನ್ನ ಮೆಚ್ಚಿರುವಂತಹದ್ದು, ಗೌತಮ ಬುದ್ಧರನ್ನ ಮೆಚ್ಚಿರುವಂತದ್ದು. ಇವತ್ತು ಆ ಜಾಗ ಇವತ್ತು ಸ್ಮಶಾನ ರೀತಿ ಕಾಣ್ತಿದೆ ರೀ. ಯಾಕೆ? ಯಾಕದು ಈ ತರ? ಅಲ್ಲಿ ಅನೈತಿಕ ಚಟುವಟಿಕೆಗಳು, ಧೂಮಪಾನ, ಮದ್ಯಪಾನ, ಬೇಡದೇ ಇರುವ ಚಟುವಟಿಕೆಗಳು ನಡೀತಾ ಇದೆ. ಎಲ್ಲ ಚಟುವಟಿಕೆಗಳು ನೋಡಿ ಹಿಂದ್ಗಡೆ ಬರ್ತಾ ಇದೆ. ಎಲ್ಲಾನು ಹೆಂಗ್ ಬರ್ತಾ ಇದೆ ಅಂತ ನೋಡ್ರಿ ನೀವು, ನಾನು ಹೇಳ್ತಾ ಇರೋದು. ಬೇರೆ ಎಲ್ಲಾದ್ರೂ ಆದ್ರೆ ಸುಮ್ನೆ ಇರ್ತಿದ್ರಾ? ಬೇರೆ ಎಲ್ಲೋ ಒಂದು ಕಡೆ ಆದ್ರೆ ಇವತ್ತು ಬಾರ, ರೆಸ್ಟೋರೆಂಟ್, ಹೋಟ್ಲುಗಳಲ್ಲಿ ಎಷ್ಟು ಕ್ಲೀನೆಸ್ ಆಗಿ ಮೇಂಟೈನ್ ಮಾಡ್ತಾರೆ. ಏನು ಕೆಟ್ಟ ಚಟಗಳ ಇವತ್ತು ಕುಟುಂಬ ಹಾಳಾಗ್ತಿರುವಂತ ಒಂದು ಜಾಗದಲ್ಲಿ ಎಷ್ಟು ಕ್ಲೀನೆಸ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಇವತ್ತು ದೇಶ ಆಳುವಂತ ಜಾಗಗಳು ಅವೆಲ್ಲ. ದೇಶವನ್ನ ಹಾಳು ಮಾಡುವಂತ ಇವತ್ತು ಬಾರ, ರೆಸ್ಟೋರೆಂಟು, ಅಂಥದ್ರಲ್ಲಿ ಎಷ್ಟು ನೀಟಾಗಿ ಕ್ಲೀನೆಸ್, ನಾನು ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಂತಿಂತ ಜಾಗಗಳನ್ನೇ ಎಷ್ಟೋ ಕ್ಲೀನ್ ಆಗಿರ್ತಾವಂದ್ಮೇಲೆ
ಇವತ್ತು ಒಂದು ನೆಮ್ಮದಿ, ಸುಖ, ನೆಮ್ಮದಿ ಇವತ್ತು ಏನೋ ಅವ್ರ ಮಂತ್ರಗಳನ್ನ ಅವ್ರನ್ನ ನೆನೆಸ್ಕೊಂಡು ಕೆಲವೊಂದು ವಿಚಾರಗಳನ್ನ ನೋಡ್ಬಿಟ್ರಾದ್ರೆ ಇಂಥ ಅದ್ಭುತ ವಿಚಾರಗಳು ಅಂತಹದೊಂದು ಇವತ್ತು ಸ್ಮಶಾನ ರೀತಿ ಕಂಡು ಬರ್ತಾ ಇದೆ ಅಂದ್ರೆ ಇದು ಜಮಖಂಡಿ ನಗರದಲ್ಲಿರುವ ಬುದ್ಧ ವಿಹಾರ ಶಾಂತಿನಗರಕ್ಕೆ ಸಂಬಂಧಪಟ್ಟಂತದ್ದು. ದಯವಿಟ್ಟು ನಾನು ಬಿಬಿಎಂಪಿ ಅಧಿಕಾರಿಗಳಿಗೆ, ಅಲ್ಲಿ ಸಂಬಂಧಪಟ್ಟಂತ ಜಮಖಂಡಿಗೆ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳಿಗೆ, ಆಮೇಲೆ ಅಲ್ಲಿರೋ ಕಮಿಷನರ್ಸ್‌ಗಳಿಗೆ ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಷ್ಟು ಇದನ್ನ ನಾಳಿಂದ ನಾಳೆನೆ ಅಲ್ಲಿದೆಲ್ಲ ಸ್ವಚ್ಛತೆ ಮಾಡಿ. ಬುದ್ಧರು ಯಾವ್ದೋ ಭ್ರಷ್ಟರಂತ ಹೇಳಿಲ್ಲ ನಾನು ಅವಾಗ್ಲೇ ಹೇಳ್ದಂಗೆ. ಭ್ರಷ್ಟ ಅಧಿಕಾರ ಮಾಡ್ಲಿಲ್ಲ. ಜನರ ಮೇಲೆ ದೌರ್ಜನ್ಯ ಮಾಡ್ಲಿಲ್ಲ. ಯಾರ್ದ ಆಸ್ತಿ ಪಾಸ್ತಿ ಕಚ್ಕೊಲಿಲ್ಲ. ಜಾತಿ ಧರ್ಮ ಮಾಡ್ಲಿಲ್ಲ. ನಂದ್ ಆ ಭಾಷೆ, ಈ ಭಾಷೆ ಅಂತ ಅಲ್ಲಿಲ್ಲ. ಇವತ್ತು ಜನಕ್ಕೋಸ್ಕರ ನೆಮ್ಮದಿಯನ್ನ ಕೊಡುವಂತ ಗೌತಮ್ ಬುದ್ಧರು ಎಲ್ಲಾ ಬೇರೆ ಬೇರೆ ಕಡೆ ಎಲ್ಲಾ ದೊಡ್ಡ ದೊಡ್ಡದೈತೆ. ನಾನ್ ಹಂಗೆ, ನಾನ್ ಹಿಂಗೆ ಅಂತ ಯಾವತ್ತೂ ಅವ್ರ ಧರ್ಮವನ್ನು ಕಟ್ಕೊಂಡ್ ಹಾಕಿಲ್ಲ. ಇವತ್ತು ಎಲ್ರೂ ಒಂದೇ ಅನ್ನೋ ರೀತಿ ಬುದ್ಧರು ಬದುಕ್ತಾರೆ. ಇವತ್ತು ಅವ್ರದು ಇವತ್ತು ಬುದ್ಧ ವಿಹಾರ ಸ್ಮಶಾನ ರೀತಿ ಆಗ್ಬಿಟ್ಟಿದೆ ಸ್ನೇಹಿತರೆ. ತಪ್ಪಲ್ವಾ ಇದು? ದಯವಿಟ್ಟು ನಾನು ಬಿಬಿಎಂಪಿ ಅಧಿಕಾರಿಗಳಿಗೆ, ಅಲ್ಲಿರುವಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಆಮೇಲೆ ಅಲ್ಲಿರೋ ಮುಖಂಡರುಗಳಿಗೆ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ. ಆದಷ್ಟು ಬೇಗ ಅದನ್ನ ಸ್ವಚ್ಛತೆಗೊಳಿಸಿ 4 ಜನ ಬಂದು ಕೂಡ್ಲಿ. ಎಸ್ಪೆಷಲಿ ಆಗಿ ಧೂಮಪಾನ, ಮದ್ಯಪಾನ, ಬೇರೆ ರೀತಿಯಂತ ಚಟುವಟಿಕೆಗಳನ್ನ ನಿಲ್ಲಿಸ್ರಿ. ಒಂದಲ್ಲ ಒಂದೆರಡು ಸತಿ ತಾವು ಪೊಲೀಸ್ ಅಧಿಕಾರಿಗಳು ಒಂದೆರಡು ರೌಂಡ್ ಹಾಕಿದ್ರೆ ಅಲ್ಲಿ ಎಷ್ಟೋ ಒಂದ್ ಸ್ವಲ್ಪ ಭಯ ಹುಟ್ಟುತ್ತೆ. ಸೊ ಆ ಕೆಲಸಗಳನ್ನ ಮಾಡ್ರಿ. ಯಾಕೆ ನಾ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರೂ ಬದಲಾವಣೆ ಆಗ್ಬೇಕು. ಒಂದಕ್ಕೊಂದ್ ನ್ಯಾಯ, ಇನ್ನೊಂದಕ್ಕೊಂದ್ ನ್ಯಾಯ ಅಂತ ಆಗ್ಬಾರ್ದು. ಸೊ ಹಾಗಾಗಿ ಇವತ್ತು ತುಂಬಾ ಬೇಜಾರ್ ಸಂಗತಿ. ನಾನು ಅದೆಲ್ಲ ವಿಡಿಯೋಸ್ ಕ್ಲಿಪ್ಪಿಂಗ್ ನೋಡ್ಮೇಲೆ ಸ್ವಲ್ಪ ಬೇಜಾರಾಯ್ತು ನನ್ಗಷ್ಟೇ. ಅದು ಯಾಕಪ್ಪ ಈ ತರ ಹಿಂಗ್ ಆಗ್ಬಿಟ್ಟಿದೆ? ಯಾರ್ ದಿಕ್ಕಿಲ್ವಾ ಅದಕ್ಕೆ? ನಾನ್ ಆತರ ತರ ಬಿದ್ಬಿಟ್ಟಿದ್ಯಾ? ಈ ತರ ಆಗಿದೆ. ಸೊ ಏನೇನೋ ಆಗ್ತಿರ್ಬೇಕಾದಾಗ ಸ್ವಲ್ಪ ಅದು ಕೂಡ ನಮ್ಮವ್ರೇ, ನಮ್ ದೇವಸ್ಥಾನನೇ. ನಮ್ಗೂ ನೆಮ್ಮದಿ ಸಿಗುವಂತ ಸ್ವಲ್ಪ ಕರುಣೆ ತೋರಿಸಿ. ಸ್ವಲ್ಪ ಇನ್ನೂ ಒಂದ್ 4 ಜನ ಬಂದು ಬುದ್ಧಿವಾದ ಹೇಳ್ಬೋದಲ್ಲಿ. ಅಥವಾ ತಪ್ಪು ದಾರಿ ಅಂತ ಹೋಗುವಂತವ್ರನ್ನ ಎಳೆದ್ ತರ್ಬೋದು. ದೇಶದಲ್ಲಿ ಒಳ್ಳೆ ವಿಚಾರಗಳನ್ನ ಸೃಷ್ಟಿ ಮಾಡುವಂತ ಮಾತುಗಳು ಬರ್ಬೋದಲ್ಲಿ. ಇಲ್ಲ ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಆ ತರದಲ್ಲಿ ವಿಚಾರದಲ್ಲಿ ಇವತ್ತು ತುಂಬಾ ಬೇಜಾರಾಯ್ತು. ದಯವಿಟ್ಟು ನಾನು ಬಿಬಿಎಂಪಿ ಎಲ್ರಿಗೂ ಅಧಿಕಾರಿಗಳಿಗೆ ನಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಸ್ನೇಹಿತರೆ. ಆದಷ್ಟು ಬೇಗ ಅದನ್ನ ಸ್ವಚ್ಛತೆಗೊಳಿಸಿ. ಅಕಸ್ಮಾತ್ ಎಲ್ಲಾದ್ರೂ ಸ್ವಚ್ಛತೆಗೊಳಿಸ್ಲಿಲ್ಲ ಅಂದ್ರೆ ನಮ್ಮ ಪಿಎಂ ಟಿವಿ ನೇತೃತ್ವದಲ್ಲಿ ನಾವೇ ಒಂದು ಕಾರ್ಯಯೋಜನೆಗಳನ್ನ ಹೂಡಿಸ್ಕೊಂಡು ನಮ್ಮ ಕೈಲಾದಷ್ಟು ನಾವು ಅಲ್ಲಿ ಸ್ವಚ್ಛತೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಜೊತೆಗೆ ತಾವ್ಯಾರಾದ್ರೂ ಸ್ವಚ್ಛತೆ ಮಾಡಲು ಮುಂದ್ ಬರೋದನ್ನ ನಮ್ ಜೊತೆ ಕೈ ಜೋಡಿಸಿ ನಾವು ಕೂಡ ಸ್ವಚ್ಛತೆಯನ್ನ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆ ಆಮೇಲೆ ಗೌರ್ಮೆಂಟ್ ಬರುವಂತ ಯೋಜನೆಗಳನ್ನು ಕೂಡ ನಾವು ಅಲ್ಲಿ ತರಿಸುವಂತ ಕೊಡುವಂತ ಯೋಜನೆಯನ್ನು ಕೂಡ ಮಾಡ್ತೀವಿ. ಯಾಕೆಂದ್ರೆ ಅದು ದೇಶಕ್ಕೆ ಬಳಕೆ ಆಗುವಂತ ಸದ್ಯದಲ್ಲಿ ದೇಶದಲ್ಲಿ ಕೆಲವೊಂದು ಭ್ರಷ್ಟಾಚಾರರನ್ನ ಒಳ್ಳೆ ಬೋಧನೆಗಳನ್ನ ಬೇಕಾಗುವಂತ ಜಾಗಗಳು ಯಾವ್ದಾದ್ರು ಇದ್ರೆ ಅದು ಗೌತಮ್ ಬುದ್ಧರ ಜಾಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ಅವರೇ ಮೆಚ್ಚಿರುವಂತದ್ದು ಗೌತಮ್ ಬುದ್ಧರನ್ನ. ಅಂತ ಒಂದು ಜಾಗವನ್ನ ಇವತ್ತು ಸ್ಮಶಾನ ರೀತಿ ಆಗಿದೆ ಅಂದ್ರೆ ಅದನ್ನ ನಾವು ಸ್ವಲ್ಪ ಖಂಡಿಸ್ಲೇಬೇಕಾಗತ್ತೆ. ನಾನಿಲ್ಲಿ ಯಾರಿಗೂ ನಾನು ಬೇರೆ ರೀತಿಯಾದಂತದ್ದು ಮಾತಾಡ್ತಾ